ಎಲ್ಲರಿಗೂ ನಮಸ್ಕಾರ. ನಾನು ಅವಿನಾಶ್. ನಾನಿವತ್ತು ನಿಮ್ಮನ್ನು ಗೋವಾಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಈ ರೋಡಲ್ಲಿ ನೀವು ಬರಬೇಕು, ಈ ಘಾಟ್ ಸೆಕ್ಷನ್ನ ನೀವು ನೋಡಬೇಕು ಅಂದರೆ ನೀವು ಬೆಳಗಾಮಿಂದ ಗೋವಾಗೆ ಆ ರೂಟಲ್ಲಿ ಬಂದರೆ ನೀವು ಈ ಘಾಟ್ ಸೆಕ್ಷನ್ನ ನೋಡ್ತೀರಾ. ಆದರೆ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಫುಲ್ ಫಾರೆಸ್ಟ್ ಘಾಟ್. ಗೋವಾಗೆ ರೀಚ್ ಆದಮೇಲೆ ಅಲ್ಲಿಂದ ನಾವು ಹೋಟೆಲ್ಗೆ ಹೋಗಿದ್ವಿ ಚೆಕ್-ಇನ್ ಆಗಲಿಕ್ಕೆ. ಸಾರಿ, ಅದು ಹೋಟೆಲ್ ಅಲ್ಲ, ಅದು ವಿಲ್ಲಾ ನಾವು ಬುಕ್ ಮಾಡ್ಕೊಂಡಿದ್ವಿ. ನಮ್ಮ ಹುಡುಗರು ಎಲ್ಲೋದ್ರೂ ಈ ಕಾರ್ಟೌನ್ ಮಾತ್ರ ನೋಡೋದಂತೂ ಬಿಡಲ್ಲ. ಹೋಟೆಲಲ್ಲಿ ಸ್ಟೇ ಆಗಿದ್ದೀವಿ. ಬಟ್ ನನಗಿಷ್ಟ ಆಗಿದ್ದು, ನಾವು ಸಪ್ರೇಟಾಗಿ ಬುಕ್ ಮಾಡ್ಕೊಂಡಿದ್ದು ವಿಲ್ಲಾ ಮಾತ್ರ ಸೂಪರಾಗಿತ್ತು. ಬೇಕಾದರೆ ಒಂದು ಸತಿ ತೋರಿಸ್ತೀನಿ ಬನ್ನಿ. ನೋಡಿ ಎಷ್ಟು ಚೆನ್ನಾಗಿದೆ. ಕಿಚನ್, ಹಾಲ್. ಇದು ಬಂದು ಮಕ್ಕಳಿಗೆ ಅಂದರೆ ಕಿಡ್ಸ್ ರೂಮ್ ಅಂತೇಳಿ, ಕಿಡ್ಸ್ ಇರಲಿಕ್ಕೆ ಈ ರೂಮ್ ಕೊಟ್ಟಿದ್ದಾರೆ. ಮತ್ತೆ ಅದು ಬೆಡ್ರೂಮು. ಇದು ಬೆಡ್ರೂಮು. ಸೊ ಆಲ್ರೆಡಿ ಬಿದ್ದು ಒದ್ದಾಡಿ ಎದ್ದು ಬಂದಿದ್ದೀವಿ. ಸೊ ಇದು ಅಟ್ಯಾಚ್ಡ್ ಬಾತ್ರೂಮು. ಇದು ಬಾಲ್ಕನಿ ಆ್ಯಕ್ಚುಲಿ. ಇದು ಹಾಲ್, ಬಾಲ್ಕನಿ. ಆಚೆ ಹೋದ್ವಿ ಫ್ಯಾಮಿಲಿ ಜೊತೆ. ಡ್ಯಾನ್ಸ್ ಎಲ್ಲ ಆಡ್ಕೊಂಡು, ಡಿನ್ನರ್ ಮಾಡಿಕೊಂಡು, ಫುಲ್ಲು ಡ್ಯಾನ್ಸ್ಗಳು ಮಾಡಿಕೊಂಡು ತುಂಬ ಚೆನ್ನಾಗಿತ್ತು ಫ್ಯಾಮಿಲಿ ಜೊತೆ. ಆಚೆ ಕಡೆ ಬಂದು ಅದರಲ್ಲಿ ಗೋವಾಗೆ ಬಂದಿದ್ದು ಇಷ್ಟ ಆಯಿತು ನನಗೆ. ಮಾರ್ನಿಂಗು ನಾವು ಬೀಚ್ ನೋಡ್ಲಿಕ್ಕೆ ಬಂದ್ರಿ. ಬಾಗಾ ಬೀಚ್ ಆ್ಯಂಡ್ ಕಲ್ಲಗೋಡ್ ಬೀಚ್ ಆ್ಯಂಡ್ ಅಗೋಡಾ ಫೋರ್ಟ್ ಇದೆಲ್ಲ ನೋಡಿದ್ವಿ ನಾವು. ತುಂಬ ಚೆನ್ನಾಗಿತ್ತು ಅಗೋಡಾ ಫೋರ್ಟ್. ಎಲ್ಲ ಸುತ್ತಾಡಿಕೊಂಡು ನೈಟ್ ರಿಟರ್ನ್ ಫ್ಲೈಟ್ ಇತ್ತು ಗೋವಾ ಟು ಬೆಂಗಳೂರು. ನಾವು ಫ್ಲೈಟಲ್ಲಿ ಬಂದ್ವಿ. ಈ ಟ್ರಿಪ್ಪು 2 days ಮಾತ್ರ ನಾನು ಪ್ಲ್ಯಾನ್ ಮಾಡಿದ್ದು. ತುಂಬ ಚೆನ್ನಾಗಿತ್ತು. ಸೊ ಫ್ಯಾಮಿಲಿ ಜೊತೆ ಹೋಗಿದ್ದಿದೆ ಫಸ್ಟ್ ಟೈಮ್ ಗೋವಾಗೆ. ಸೊ ನೆಕ್ಸ್ಟ್ ಟೈಮಿಂದ ನಾನು ನಿಮಗೆ ತುಂಬ ಡೀಟೇಲಾಗಿ ತೋರಿಸ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸ್ವಲ್ಪ ಸಪೋರ್ಟ್ ಮಾಡಿ.